ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಟೈಲರಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ದಿನದಿಂದ ಯಾಕೋ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ. ಈಗ ಒಬ್ಬರು ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಹಾಕ್ತಿದ್ದೀನಿ ಫ್ರೆಂಡ್ಸ್. ಈಗ ಎಷ್ಟೋ ಜನ ಹೇಳೋದು ಏನಂದರೆ, ನಮಗೆ ಬಟ್ಟೆ ಹೊಲಿಯೋಕ್ಕಾಗ್ತಿಲ್ಲ, ಸ್ಟಿಚಿಂಗ್ ನಾನು ಎಷ್ಟೋ ವೀಡಿಯೋ ಹಾಕಿದ್ದೀನಿ, ಆದರೂ ಕೂಡ ಮತ್ತೆ ಮಾಡ್ತಿದ್ದಾರೆ. ಅವರು ಕೂಡ ವೀಡಿಯೋ ನೋಡಿಲ್ಲ ಅಂದರೆ ನಂದು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್, ಟೈಲರಿಂಗ್ ಮೋಟಿವೇಶ್ನಲ್ ಟಿಪ್ಸ್ ಅಂತ ವೀಡಿಯೋಸ್ ಇದೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಪ್ಲ್ಯಾನಿಂಗ್ ಮಾಡಿ ಮಾಡಬೇಕು ಫ್ರೆಂಡ್ಸ್. ಪ್ಲ್ಯಾನಿಂಗ್ ಮಾಡಿ ಕೆಲಸ ಮಾಡಿದ್ರೆ ಅವಾಗ ಟೈಮು ವೇಸ್ಟ್ ಆಗೋಲ್ಲ. ಯಾರೇ ಆಗಲಿ ಪ್ಲ್ಯಾನಿಂಗ್ ಮಾಡಿ ನೀವು ಮಾಡಿ ನೋಡಿ, ಖಂಡಿತ ನೀವು ಸಕ್ಸಸ್ ಕಾಣ್ತೀರಾ ಫ್ರೆಂಡ್ಸ್. ನಾನು ಎಷ್ಟೋ ವೀಡಿಯೋಸಲ್ಲಿ ಇದನ್ನು ಹೇಳ್ತಾ ಇರ್ತೀನಿ. ನಿಮ್ಮಿಂದ ಪ್ಲ್ಯಾನಿಂಗ್ ಮಾಡಿ ಮೈಂಡಲ್ಲಿ ಇಟ್ಕೊಳಕ್ಕಾಗಲ್ಲ ಅಂದರೆ ನೀವು ಒಂದು ಪೇಪರಲ್ಲಿ ಬರ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಿರ್ತೀನಿ ಅವಾಗವಾಗ. ಏನಪ್ಪ ಇದು ಟೈಮ್ ಮ್ಯಾನೇಜ್ಮೆಂಟು, ಪ್ಲ್ಯಾನಿಂಗ್ ಅಂದರೆ ಏನು, ಇವ್ರೇನು ಪ್ಲ್ಯಾನಿಂಗ್ ಅಂತಿದ್ದಾರೆ ಅಂತ ಅಂದ್ಕೋಬೇಡಿ. ನಮಗೆ ಈಗ ಪ್ರತಿಯೊಬ್ಬರು ಸಕ್ಸಸ್ ಕಾಣೋರ್ಗೂ ಕೂಡ ಅದೇ 24 ಗಂಟೆನೇ. ಈಗ ಸೋಂಬೇರಿತನವಾಗಿ ನಮ್ಮಿಂದ ಆಗ್ತಿಲ್ಲ ಅನ್ನೋರಿಗೂ ಅದೇ 24 ಗಂಟೆನೇ. ಯಾಕೆ ಅವರಿಂದ ಆಗುತ್ತೆ ನಮ್ಮಿಂದ ಆಗೋದಿಲ್ಲ ಅಂದರೆ ಅದಕ್ಕೆ ನೀವೇ ಕಾರಣ ಫ್ರೆಂಡ್ಸ್. ಯಾಕಂದರೆ ನಾವು ಫಸ್ಟು ಒಂದು ಗೋಲ್ ಇಟ್ಕೋಬೇಕು. ಏನು ಗೋಲಪ್ಪ ಅಂದರೆ, ಈಗ ನೀನು ಏನು ಕೆಲಸ ಮಾಡ್ತೀರಾ, ಈಗ ನೀವು ಯಾವುದೇ ಒಂದು ಕೆಲಸ ಆದರೂ ಒಂದು ಗೋಲ್ ಇರಬೇಕು ಫ್ರೆಂಡ್ಸ್. ಏನು ಗೋಲು, ಯಾವ ಗೋಲ್, ಈಗ ನೀವು ಒಂದು ಸ್ಟಿಚಿಂಗ್ ಮಾಡ್ತಿದ್ದೀರಾ, ನೀವು ಒಂದು ಟೈಲರ್ ಆಗಿದ್ದರೆ, ನಾನು ಒಂದು ದೊಡ್ಡ ಟೈಲರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಬಟ್ಟೆಗಳು ಬರ್ತಿದೆ, ಬಟ್ ಆದರೆ ಹೊಲಿಯೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣ ಏನಂದರೆ, ಅದಕ್ಕೆ ಕಾರಣ ನೀವೇ ಫ್ರೆಂಡ್ಸ್. ನೀವು ಫಸ್ಟು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. 1 ವೀಕಿಗೆ ಇಷ್ಟು ವರ್ಕ್ ಮಾಡಬೇಕು, ನಾನು ಖಂಡಿತ ಮಾಡೇ ಮಾಡ್ತೀನಿ. 1 ಮಂತ್ಗೆ ಇಷ್ಟು ವರ್ಕ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಬಟ್ಟೆ ಇದೆಯೋ ಖಂಡಿತ ಇವತ್ತು ಒಂದಿನ ನೀವು 1 ವೀಕ್ ಇದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. 1 ವೀಕಿಗೆ ಈಗ ನಿಮ್ಮ ಹತ್ರ ಎಷ್ಟು ಬಟ್ಟೆನ ಫುಲ್ಲು ಖಾಲಿ ಮಾಡಿ, ಈ ಮಂತಲ್ಲಿ ಖಾಲಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ಮತ್ತು ನಿಮ್ಗೆ ಹೇಗಿದ್ದರೂ ನೀವು ಟೈಲರ್ ಆಗಿದ್ದರೆ ಬಂದೇ ಬರುತ್ತೆ. ನೀವು ಸ್ಟಿಚಿಂಗ್ ಮಾಡೋದನ್ನು ದಬ್ಬ ಆಗ್ತಾ ಹೋದರೆ ಮತ್ತೆ ಅವ್ರು ಬಂದು ಕೇಳಿದಾಗ ನೀವು ಬಟ್ಟೆ ಹೊಲಿದಿಲ್ಲ ಅಂದರೆ ನಿಮಗೆ ಬರೋ ಕಸ್ಟಮರ್ಸ್ ಕೂಡ ಕಡಿಮೆ ಆಗ್ತಾರೆ ಫ್ರೆಂಡ್ಸ್. ನಾನು ಇದೇ ರೀತಿ ತಪ್ಪನ್ನು ಮಾಡಿ, ನಾನು ಇದೇ ರೀತಿ ಎಲ್ಲ ನೋಡಿಬಿಟ್ಟು ನಾನೇ ಈ ರೀತಿ ಟೈಮ್ ಸೆಟ್ ಮಾಡ್ಕೊಂಡು ಈಗ ಕೆಲಸ ಮಾಡೋದ್ರಿಂದ ನಾನು ಕೂಡ ಖಂಡಿತ ಸಕ್ಸಸ್ ಆಗಿದ್ದೀನಿ. ಅದೇ ರೀತಿ ನಿಮಗೂ ಕೂಡ ಹೇಳ್ತಿದ್ದೀನಿ ಫ್ರೆಂಡ್ಸ್. 1 ವೀಕಿಗೆ ಇಷ್ಟು ಬಟ್ಟೆ, ಇಷ್ಟು ವರ್ಕ್ ಮಾಡಬೇಕು. ನಾನು ಒಂದು ದಿನಕ್ಕೆ ನಿಮ್ಮಿಂದ ಒಂದೇ ಬ್ಲೌಸ್ ಹೊಲಿ, 2 ಆಗಲಿ 2 ಹೊಲಿಯಿರಿ. ಆದರೆ ನಾನು 1 ಹೊಲಿತೀನಿ ಅಂದರೆ ಖಂಡಿತ ಅದನ್ನು ಹೊಲಿಲೇಬೇಕು. ಅಯ್ಯೋ 1 ಹೊಲಿಯೋಕ್ಕೆ ಹೋದೆ ಬಟ್ ಇವತ್ತು ಹೊಲಿಯೋಕ್ಕಾಗಿಲ್ಲ ಅಂತ ಅಂದ್ಕೋಬೇಡಿ. ಆವಾಗಲೇ ನಿಮ್ಗೆ ಗೊತ್ತಿರೋ, ನೀವೇನು ಬೇರೆ ಕೆಲಸ, ಈಗ ನೀವು ಟೈಲರು, ನೀವು ಹೋಗಿ ಬೇರೆ ಯಾವುದೋ ಒಂದು ಬೇರೆ ಕೆಲಸ ಮಾಡಿ ಅಂದರೆ ನಿಮಗೆ ಬರೋದಿಲ್ಲ. ನಿಮಗೆ ಗೊತ್ತಿರೋ ಕೆಲಸದಲ್ಲೇ ಗೋಲ್ ಅಚೀವ್ ಮಾಡೋಕ್ಕೆ ಏನೂ ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲರಿಂದ ಕೂಡ ಖಂಡಿತ ಆಗುತ್ತೆ. ನೀವು ಇವತ್ತೊಂದು ಬ್ಲೌಸ್ ಬೇಡ, ಈ ವೀಕಿಗೆ ಒಂದು 500 ರೂಪಾಯಿ ದುಡಿತೀನಿ ಅಂದ್ಕೊಳ್ಳಿ. ಮತ್ತು 500 ರೂಪಾಯಿ ನಾನು ದುಡಿಲೇಬೇಕು ಹೆಂಗಾರು ಮಾಡಿ. ಈಗ ನೀವು ಸಣ್ಣ ಟೈಲರ್, ದೊಡ್ಡ ಟೈಲರ್ ಆಗಿದ್ದರೆ ಗೊತ್ತಿರುತ್ತೆ ಅವ್ರು ಎಷ್ಟು ದುಡಿತಾರೆ ಅಂತ. ಅವರಿಗೆ ನೀವು ಕೂಡ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ನಿಮಗೆ ಹೊಲಿಯೋಕ್ಕೆ ಆಗ್ತಿಲ್ಲ ಅನ್ನೋರಿಗೋಸ್ಕರ ಈ ಟಿಪ್ಸನ್ನು ಹೇಳ್ತಿದ್ದೀನಿ. ನೀವು ಈಗ 500 ರೂಪಾಯಿ ದುಡಿತೀರಾ ಅಂದರೆ ಈ ವೀಕಲ್ಲಿ ನಾನು 500 ರೂಪಾಯಿ ದುಡಿಲೇಬೇಕು. ನಾನೀಗ 1-2 ಬ್ಲೌಸ್ ಆದರೂ ಈ ವೀಕಲ್ಲಿ ಖಂಡಿತವಾಗ್ಲೂ ಹೊಲಿತೀನಿ ಅಂತ ಅಂದ್ಕೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಇರೋರು 1 ದಿನಕ್ಕೆ ನಾನು ಖಂಡಿತವಾಗ್ಲೂ 2 ಬ್ಲೌಸ್ ಹೊಲಿತೀನಿ ಅಂತ ಅಂದ್ಕೊಳ್ಳಿ. ನಿಮ್ಮಿಂದ ಆಗೋಲ್ಲ, ನಾನು 1 ದಿನಕ್ಕೆ 2 ದಿನಕ್ಕೆ 1 ಬ್ಲೌಸ್ ಹೊಲಿತೀನಿ ಅನ್ನೋ, ಈ ವೀಕಲ್ಲಿ ನಾನು 500 ರೂಪಾಯಿ ದುಡಿತೀನಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ವೀಕು ಹೋದ ವೀಕು 500 ರೂಪಾಯಿ, ನೆಕ್ಸ್ಟ್ ವೀಕಲ್ಲಿ 1000 ರೂಪಾಯಿ ದುಡಿತೀನಿ. ನನ್ನಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಂತ ಮಾಡಿ ನೋಡಿ ಫ್ರೆಂಡ್ಸ್. ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಹೀಗೆ ಇಂಪ್ರೂವ್ ಮಾಡ್ತಾ ಖಂಡಿತ ನಿಮ್ಮಿಂದನೂ ಎಲ್ಲ ಸಾಧ್ಯ. ಮತ್ತು ನೀವು ಈ ವಿಡಿಯೋ ನೋಡಬೇಕಾದ್ರೆ ಹೌದಪ್ಪ ನಾವು ಮಾಡಬೇಕು ಅಂತ ಅಂದ್ಕೊತೀರೋ, ಆದರೆ ಮತ್ತು ಈ ವಿಡಿಯೋ ನೋಡಿ ಮತ್ತು ಕಟ್ ಮಾಡಿ ಮತ್ತೆ ಅದೊಂದು ಫನ್ನಿ ವಿಡಿಯೋ ನೋಡಿ ಮತ್ತೆ ಆ ವಿಡಿಯೋ ನೋಡ್ಕೊಂಡೇ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಫಸ್ಟು ನೀವು ಯಾವ ಕೆಲಸ ಮಾಡಿದ್ರೆ ಫಸ್ಟ್ ಟೈಮು ರಿಸ್ಕು ಅಂತ ಅನಿಸುತ್ತೆ. ಆಮೇಲೆ ನೀವು ಮಾಡ್ತಾ ಅದು ನಿಮಗೆ ಡೈಲಿ ರುಟೀನ್ ಆಗೋಗುತ್ತೆ. ನಾವು ಯಾವ ಅಡೆತಡೆ ಬಂದರೂ ನಾವು ಆ ಕೆಲಸ ಮಾಡ್ತೀವಿ, ಖಂಡಿತ
ನಾನು ಸಕ್ಸಸ್ ಮಾಡೇ ಮಾಡ್ತೀನಿ. ನಾನು ಅಂದ್ಕೊಂಡಿರೋ ಕೆಲಸ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ಮಾಡ್ತೀರಾ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಬರೆದಿಟ್ಕೊಳ್ಳಿ. ಒಂದು ದಿನಕ್ಕೆ ಎಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಈಗ ನೀವು ಬೆಳಗ್ಗೆ ಒಂದು 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸಿರ್ತೀರ, ಮಕ್ಕಳಿಗೂ ಕಳಿಸಿರ್ತೀರ. ಮತ್ತು ಒಂದು 5 ನಿಮಿಷ 10 ನಿಮಿಷ ಫೋನ್ ನೋಡೋಣ ಫೋನ್ ನೋಡ್ತಿರ್ತೀರ. 5 ನಿಮಿಷ 10 ನಿಮಿಷ ಅನ್ನೋದು ಅದು ಹಾಗೇ ಫೋನ್ ಒಳಗೆ ಹೋಗಿ 1 ಅವರ್ 2 ಅವರ್ ಹೇಗೆ ಆಗೋದು. ಎಷ್ಟೋ ಜನ ಈ ಫೋನ್ನೊಳಗೆ ಹೋಗಿ ನಿಮಗೆ ಎಷ್ಟೋ ಕೆಲಸಗಳನ್ನು ವೇಸ್ಟ್ ಮಾಡ್ತಿದ್ದೀರ. ಮತ್ತು ಒಂದು ಸೀರಿಯಲ್ ನೋಡ್ತೀರಾ, ಕೆಲವೊಂದು ಸೀರಿಯಲ್ ನಿಮಗೆ ಇಂಟ್ರೆಸ್ಟೇ ಇರಲ್ಲ, ಆದರೂ ಟೈಮ್ ನೋಡಬೇಕಲ್ಲ ಅಂತ ಅನ್ನೋ ಕಾರಣಕ್ಕೆ ನೋಡ್ತೀನಿ. ನೀವು ಯಾವುದೋ ಒಂದು ಸೀರಿಯಲ್ ನೋಡಬೇಡಿ ಅಂತೀರ ನಾನು. ಈಗ 1 2 ನೋಡ್ತೀರಾ, ಓಕೆ. ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಸೀರಿಯಲ್ಲೇ ನೋಡ್ಕೊಂಡು ನಾನು ಒಂದು 5ರಿಂದ 6 ಅವರ್, ಒಂದು 3ರಿಂದ 4 ಅವರ್ ಸೀರಿಯಲಲ್ಲೇ ವೇಸ್ಟ್ ಮಾಡ್ತಿದ್ದೀನಿ, ಫೋನಲ್ಲೇ ಒಂದು 2 ಅವರ್ಸ್ ವೇಸ್ಟ್ ಮಾಡ್ತಿದ್ದೀನಿ ಅಂದರೆ ಖಂಡಿತ ನಿಮ್ಮಿಂದ ಸಕ್ಸಸ್ ಕಾಣೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಎಷ್ಟೋ ಜನ ಟೈಮ್ ಹೋಗ್ಬೇಕು ಅನ್ನೋಕ್ಕೋಸ್ಕರನೇ ಫೋನ್ ನೋಡ್ತಿರ್ತಾರೆ. ಬಟ್ಟೆ ಇರುತ್ತೆ ಬಟ್ ಹೊಲಿಯೋಣ ಅಂತ ಅಂದ್ಕೊತಾರೆ, ಆದರೆ ಹೊಲಿಯೋದಿಲ್ಲ. ಬರೀ ಅಂದ್ಕೊಂಡ್ರೆ ಆಗೋಲ್ಲ ಫ್ರೆಂಡ್ಸ್. ನೀವು ಕೆಲಸ ಮಾಡಿದ್ರೇ ನಿಮ್ಮಿಂದ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಮತ್ತು ನೀವು ಒಂದು ದಿನಕ್ಕೆ ಇನ್ನೊಂದು ಏನು ಹೇಳ್ತೇನೆ, ಒಂದು ದಿನಕ್ಕೆ ನೀವು ಏನು ಕೆಲಸ ಮಾಡ್ತೀರಂತ ಒಂದೇ ಒಂದು ದಿನ ಬರೀರಿ. ಕರೆಕ್ಟಾಗಿ ಇವತ್ತು 10 ಗಂಟೆವರೆಗೂ ನಿಮ್ಮ ಕೆಲಸ, 10 ಗಂಟೆಯಿಂದ 11 ಗಂಟೆಗೆ ಏನು ಮಾಡಿದ್ರಿ ಒಂದು ಪೇಪರ್ ತೆಗೆದಿಟ್ಕೊಳ್ಳಿ, ಒಂದು ದಿನ ಬರ್ಕೊಳ್ಳಿ. 10 ಗಂಟೆಯಿಂದ 11ರವರೆಗೂ ಏನು ಮಾಡಿದೆ, 11ರಿಂದ 12ರವರೆಗೂ ಏನು ಮಾಡಿದೆ, 12ರಿಂದ 1ರವರೆಗೂ ಏನು ಮಾಡಿದೆ. ಇದೇ ರೀತಿ ಸಂಜೆ ಒಂದು 5 ಗಂಟೆವರೆಗೂ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ ನೀವೆಲ್ಲಿ ತಪ್ಪು ಮಾಡ್ತಿದ್ದೀರಾ. ಈ ರೀತಿ ಒಂದಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಆವಾಗ ನಿಮ್ಮ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ, ನೀವು ಯಾವುದರಿಂದ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಅವಾಗ ನೀವೇ ಕಂಡಿಡ್ಕೊಳ್ತೀರ. ಮತ್ತು ಇನ್ನೊಂದು ಟಿಪ್ಸು ಫ್ರೆಂಡ್ಸ್, ನಿಮ್ಮ ಮಕ್ಕಳ ಹತ್ರ ಅಥವಾ ನೀವು ಏನು ಸ್ಟಿಚಿಂಗ್ ಮಾಡ್ತೀರ ನೋಡಪ್ಪ, ನಿನ್ನ ಮಗ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಅತ್ತೆ, ನಿಮ್ಮ ಮಾವ ಅಥವಾ ನಿಮ್ಮ ತಾಯಿ ಯಾರ ಹತ್ರನೂ ಆಗಲಿ, ಇವತ್ತು ಅಮ್ಮ ನಾನಿವತ್ತು ಇದನ್ನು ಒಂದು 4 ಬ್ಲೌಸ್ ಸ್ಟಿಚ್ ಮಾಡ್ತೀನಿ, 4 ಬೇಡ 2 ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ. ಖಂಡಿತ ಇವತ್ತು ಮಾಡೇ ಮಾಡ್ತೀನಿ ಅಂತ ಬೆಳಗ್ಗೆ ಹೇಳಿರಿ. ಆಗ ಅವರು ನಿಮಗೆ ನೀನು ಸ್ಟಿಚ್ ಮಾಡ್ತೀನಿ ಅಂದಿದ್ದೆಲ್ಲ ಮಾಡಿದೆ ಅಂತ ಕೇಳಿದಾಗ ನಿಮಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಆವಾಗ ಸ್ಟಿಚಿಂಗ್ ಮಾಡಬೇಕು ಮತ್ತು ಸಂಜೆ ಬಂದು ನಿಮ್ಮ ಮಕ್ಕಳು ಕೂಡ ನೀವು ಅಮ್ಮ ಸ್ಟಿಚ್ ನೀನು ನಿನ್ನ ಬ್ಲೌಸನ್ನು ಹೊಲಿತೀನಿ ಅಂದಿದ್ದಲ್ಲ, ಖಂಡಿತ ಹೊಲಿತೀನಿ ಅಂದಿದ್ರಲ್ಲ, ಹೊಲಿದ್ರಾ ಅಂತ ಕೇಳಿದಾಗ ಅವ್ರು ಕೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಖಂಡಿತ ಸ್ಟಿಚ್ ಮಾಡ್ತೀವಿ. ಇದು ಕೂಡ ಒಂದು ನಮಗೆ ಮೋಟಿವೇಶ್ನಲ್ ಆಗಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯೂ ಟ್ರೈ ಮಾಡಿ ನೋಡಿ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ಮತ್ತು ಈ ವಿಡಿಯೋ ನೋಡಿದಾಗ ನಾವು ಅಚೀವ್ ಮಾಡಬೇಕು, ಹೌದು ಖಂಡಿತ ಈ ರೀತಿ ನಾವು ಮಾಡಬೇಕು, ನಾವು ಖಂಡಿತ ಸಕ್ಸಸ್ ಕಾಣಬೇಕು ಅಂತ ಅಂದ್ಕೊಂಡು ಸುಮ್ಮನಾಗಬಾರ್ದು ನೀವು. ಈಗ ಇದನ್ನೇ ಕೇಳ್ತೀರ ನೀವು, ಇದಾಗೆ ಫೈರ್ ಥರ ಇರಬೇಕು. ಹಂಗೆ ಈ ವಿಡಿಯೋ ನೋಡಬೇಕಾದ್ರೆ ಫೈರ್ ಇದೆ ಆಮೇಲೆ ಹಾರೋದ್ರೆ ನಿಮ್ಮ ಕೆಲಸನೂ ಆಗೋಲ್ಲ, ಏನೂ ಆಗೋಲ್ಲ. ನಾನೇನೇ ಮಾಡಿದರೂ ಆಗ್ತಿಲ್ಲ. ಮತ್ತು ಇನ್ನೊಂದು, ನಾನೇನೇ ಮಾಡಿದ್ರೂ ನನ್ನಿಂದ ಆಗ್ತಿಲ್ಲ ಸಿಸ್ಟರ್, ನಾನು ಖಂಡಿತ ನನ್ನಿಂದ ಒಂದು ಟಿಪ್ಸ್ ಆಗ್ತಿಲ್ಲ ಅನ್ನೋರಿಗೆ ಒಂದು ಟಿಪ್ಸು. ಮತ್ತು ನಿಮ್ಮ ಹತ್ರ ಎಷ್ಟು ಆದರೂ ಸ್ಟಿಚಿಂಗ್ ಬಟ್ಟೆ ಇರಲಿ, ಒಂದೇ ಟೈಮಲ್ಲಿ ಒಂದು ರಾಶಿ ಅಯ್ಯೋ ಇದೊಂದು 4 ಬ್ಲೌಸು, ಅದೊಂದು 5-6 ಬ್ಲೌಸು, ಇಷ್ಟನ್ನ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತಲ್ಲಪ್ಪ ಅಂತ ಅಂದ್ಕೊಂಡು ಕೂತ್ಕೋಬಾರ್ದು. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ತಲೆಗೆ ಹಾಕ್ಸ್ಕೊಂಡು ಏನಾಗುತ್ತೆ ಹೇಳಿ. ಈಗ ನೀವು ಒಂದು ಎಕ್ಸಾಂಪಲ್, ಊಟ ನೀವು ಮಾಡಬೇಕಾದ್ರೆ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಊಟ ಮಾಡೋಣ ಅಂತ ಅನಿಸುತ್ತೆ. ಅದೇ ನೀವು ಒಂದೇ ಸರಿ ಒಂದು ತಟ್ಟೆ ಫುಲ್ಲು ಅನ್ನ ಹಾಕೊಂಬಂದು ತಿನ್ನಿರಿ ಅಂದರೆ ನೀವು ಆ ಸ್ವಲ್ಪ ಊಟ ಮಾಡೋದು ಕೂಡ ನಿಮಗೆ ಮಾಡೋಕ್ಕಾಗೋದಿಲ್ಲ, ಮುಖಕ್ಕೆ ಹೊಡೆದಾಗ ಆಗುತ್ತೆ. ಅದೇ ರೀತಿಯೇ ಕೂಡ ಫ್ರೆಂಡ್ಸ್ ಎಲ್ಲ ಕೆಲಸನೂ ನಾವು ಒಂದೇ ಸಲ ಒಂದು ರಾಶಿ ಬಟ್ಟೆ ಇದೋಲಿಲ್ಲ ಅಂತ ಅಂದ್ಕೊಳೋದಕ್ಕಿಂತ ನಿಮ್ಮ ಹತ್ರ ಎಷ್ಟಿದೆಯೋ ಬಟ್ಟೆ ಫಸ್ಟು ಸ್ವಲ್ಪ ತಗೊಳ್ಳಿ. ಈಗ ಫಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಯಾವುದು ಕೇಳಿದ್ದಾರೆ, ಇಂಪಾರ್ಟೆಂಟ್ ಬ್ಲೌಸು ಫಸ್ಟ್ ಹೊಡೋಣಪ್ಪ ಇವತ್ತು 1-2 ಮತ್ತು ಬರೆದಿಟ್ಕೊಳ್ಳಿ.
ನಿಮ್ಮ ಹತ್ರ ಎಷ್ಟು ಬ್ಲೌಸ್ ಇದೆಯೋ ಅಷ್ಟು ಟೋಟಲಾಗಿ ಬರೆದಿಟ್ಕೊಳ್ಳಿ. ಇಂಪಾರ್ಟೆಂಟ್ ಯಾವುದು ಮತ್ತು ನಿಧಾನಕ್ಕೆ ಯಾವುದು ಹೊಲಿಯೋಣ, ಮತ್ತು ನಿಧಾನ ಅಂತ ಅಂದ್ಕೋಬಾರ್ದು. ಮತ್ತು ಇನ್ನೊಂದು ವಾರ ಬಿಟ್ಕೊಡಿ ಅಂತ ಹೇಳಿ ಎಲ್ಲದನ್ನು ಬರೆದಿಟ್ಕೊಳ್ಳಿ. ಫಸ್ಟು ಬೇಕಾಗಿರೋ ಬ್ಲೌಸ್ಗಳನ್ನು ಒಂದು ಲಿಸ್ಟ್ ಮಾಡಿ, ಮತ್ತು ನಿಧಾನ ಕೊಡಿ ಅನ್ನೋದನ್ನು ಲಿಸ್ಟ್ ಮಾಡಿ. ನಾವು ದಿನಕ್ಕೆ ಎರಡೆರಡು ಹೊಲಿದ್ರೂ ಕೂಡ ನಮ್ಮ ಬ್ಲೌಸು ಒಂದು ರಾಶಿ ಕೂಡ ಇದ್ದರೂ ಖಾಲಿ ಆಗುತ್ತೆ. ಅದೇ ನಾವು ಅಯ್ಯೋ ಇಷ್ಟಿದೆ ಅಪ್ಪ ನನ್ನಿಂದ ಹೊಲಿಯೋಕ್ಕಾಗುತ್ತಾ ಅಂತ ಅಂದ್ಕೊಂಡು ನೀವು ಕೂರ್ತೀರ ನೋಡಿರಿ, ಅಲ್ಲೇ ನೀವು ಹೋಗೋದು. ನೀವು ಈಗ ನೀವು ಸ್ಟಿಚ್ಚೇ ಮಾಡೋಕ್ಕೆ ಮನಸ್ಸೇ ಇಲ್ಲ ಅನ್ನೋರು ನೀವು ಒಂದು ದಿನಕ್ಕೆ ಒಂದು ಬ್ಲೌಸ್ ಮಾಡಿ ನೋಡಿ, ವಾರಕ್ಕೆ 7 ಬ್ಲೌಸ್ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಒಂದು ಅಂತ ನೀವು ಮಾಡಿ ನೋಡಿ. ಇವತ್ತು ನಾನು ಒಂದು ಹೊಲಿತೀನಪ್ಪ ಅಂತ ಅಂದ್ಕೊಂಡು ಹೊಲಿರಿ, ಕರೆಕ್ಟಾಗಿ ವಾರಕ್ಕೆ 7 ಬ್ಲೌಸ್ ಆಗೇ ಆಗುತ್ತೆ. ಈಗ ಅಯ್ಯೋ ಇಷ್ಟು ಬ್ಲೌಸ್ ಇದೆ ನನ್ನಿಂದ ಹೊಲಿಯೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀರಲ್ಲ, ಅದೇ ನೀವು ಮಾಡೋದು ದೊಡ್ಡ ತಪ್ಪು. ಎಷ್ಟು ಇದೆಯೋ ಅಷ್ಟನ್ನು ಅದನ್ನೇ ಭಾಗ ಮಾಡಿ ಫಸ್ಟ್ ಯಾವ್ದು ಕೊಡಬೇಕು, ನೆಕ್ಸ್ಟ್ ಯಾವ್ದು ಕೊಡಬೇಕು, ಇಂಪಾರ್ಟೆಂಟ್ ಯಾವುದು, ಎಷ್ಟು ದಿನ ಆದರೂ ಕೊಡಲಿ ಅಂತ ನಿಧಾನ ಕೊಡಿ ಅಂತ ಹೇಳ್ತಾರಲ್ಲ, ಅದು ಫಸ್ಟು ದೊಡ್ಡ ತಪ್ಪು. ಆ ಥರ ಹೇಳೋರ್ದನ್ನು ಕೂಡ ನೀವು ಹೊಲ್ದಿಡ್ರಿ. ಅವ್ರು ಇದ್ದಕ್ಕಿದ್ದಂಗೆ ದಿಢೀರಂತ 1 ತಿಂಗಳು 2 ತಿಂಗಳು ಬಿಟ್ಟು ಯಾವಾಗಾದರೂ ಕೊಡ್ರಿ ಅಂತ ದಿಢೀರಂತ ಬಂದು ನಿಲ್ತಾರೆ. ಇದೇ ರೀತಿ ನನಗೂ ಕೂಡ ಆಗಿದೆ. ಆದ್ದರಿಂದ ನೀವು ನಿಧಾನ ಕೊಡ್ರಿ ಅನ್ನೋ ಬ್ಲೌಸ್ಗಳನ್ನು ಕೂಡ ಸ್ಟಿಚಿಂಗ್ ಮಾಡಿಡ್ರಿ. ಅವ್ರು ಯಾವಾಗ ಬೇಕಾದರೂ ಬಂದು ಕೇಳಿದ್ರು ಕೂಡ ನಾವು ಕೊಡ್ಬೋದು. ಓಕೆನಾ ಫ್ರೆಂಡ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಈ ವಿಡಿಯೋ ನೋಡಬೇಕಾದ್ರೆ ಇರೋ ಫೈರು ಹಾಗೇ ಇರಲಿ, ಇದೇ ರೀತಿ ಮೋಟಿವೇಶ್ನಲ್ ಆಗಿ ಹೊಲಿರಿ ಫ್ರೆಂಡ್ಸ್. ಮತ್ತು ಇದೇ ರೀತಿ ಮೋಟಿವೇಶ್ನಲ್ ವಿಡಿಯೋ ಬೇಕಂದರೆ ತಪ್ಪದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇನ್ನೂ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ. ನಂದು ಕೂಡ ಈಗ 1200 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ಕೂಡ ಹೆಚ್ಚು ವೀಡಿಯೋಸ್ ಬೇಕಂದರೆ ಹಾಕ್ತಿರ್ತೀನಿ ಫ್ರೆಂಡ್ಸ್. ಇದೇ ರೀತಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.